ಏಲಿಯನ್ ರೊಮ್ಯುಲೆನ್ಸ್. ಇದು ಏಲಿಯನ್ ಮೂವಿ ಫ್ರಾಂಚೈಸ್ ಕಡೆಯಿಂದ ಬಂದಿರೋ 9th ಮೂವಿ ಆ್ಯಂಡ್ ನಾನು ಬೇಸಿಕಲಿ ಈ ಏಲಿಯನ್ ಮೂವೀಸ್ಗಳನ್ನು ಫಾಲೋ ಮಾಡ್ತೀನಿ. ಸೊ ಆದ್ದರಿಂದ ಏಲಿಯನ್ ರೊಮ್ಯುಲೆನ್ಸ್ ಮೂವಿನ ನೋಡೋಕ್ಕೆ ಕಾರಣ ಕೂಡ ಇದೆ. ಬನ್ನಿ ಸಿನಿಮಾ ಹೇಗಿದೆ ಆ್ಯಂಡ್ ಸಿನಿಮಾದಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಇನ್ನು ಹಾಲಿವುಡ್ ಸೈಡ್ ಕಡೆಯಿಂದ ನೋಡೋದಾದರೆ ಸೈನ್ಸ್ ಫಿಕ್ಷನ್, ಹೈಫೈ, ಹಾರರ್, ಥ್ರಿಲ್ಲರ್ಸ್ ಮೂವೀಸ್ಗಳಲ್ಲಿ ಇದನ್ನು ಸ್ವಲ್ಪ ಹೈ ಲೆವೆಲಲ್ಲಿ ತಗೊಂಡೋಗಿದ್ದಾರೆ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ರೈನ್ ತನ್ನ ತಮ್ಮನಾದ ಆ್ಯಂಡಿ ಎಂಬ ಮನುಷ್ಯನಾಗೆ ಕಾಣೋ ಮಿಷಿನ್ ಹಾಗೆ ಅವರ ಜೊತೆ ಇನ್ನೂ 4 ಜನ ಫ್ರೆಂಡ್ಸ್ ಬೇರೆ ಗ್ರಹಗಳಿಗೆ ಹೋಗ್ತಾ ಇರ್ತಾರೆ. ಆಗ ಅವರು ಒಂದು ಗ್ರಹಕ್ಕೆ ಹೋಗುತ್ತಿರುವಾಗ ಸ್ಪೇಸ್ನಲ್ಲಿ ಹಳೆಯ ಅನ್ಯ ಶಿಪ್ಪನ್ನು ನೋಡಿ ಅದರಲ್ಲಿರೋ ಪ್ರಯೋಜನಿಕ್ ಎಂಬ ಪಾರ್ಟನ್ನು ತಗೊಳ್ಳೋಕ್ಕೆ ಹೋಗಿ ಅವರು ಮಾಡೋ ಕೆಲವು ಮಿಸ್ಟೇಕಿಂದ ಆ ಶಿಪ್ನಲ್ಲಿ ಫ್ರೀಸ್ ಆಗಿದ್ದಂತಹ ಏಲಿಯನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡ್ತಾರೆ. ಇದರಿಂದ ಅವರಲ್ಲಿ ಸ್ವಲ್ಪ ಜನ ಸಾಯ್ತಾರೆ. ಇದರ ಜೊತೆ ಮೇನ್ ಏಲಿಯನ್ ಕೂಡ ಆ್ಯಕ್ಟಿವೇಟ್ ಮಾಡ್ತಾರೆ. ಇದರ ನಂತರ ರೈನ್ ಆ್ಯಂಡ್ ಆ್ಯಂಡಿ ಹೊರಗಡೆ ಬರ್ತಾರೋ ಇಲ್ವೋ ಎಂಬುದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ಆ ಲಾಸ್ಟ್ 20 ಮಿನಿಟ್ಸ್ ಸೀನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಹಾಗೆ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಸ್ಟೋರಿ ತುಂಬ ಸ್ಲೋ ಆಗಿ ಸ್ಟಾರ್ಟ್ ಆಗಿರುತ್ತೆ. ಹಾಗೆ ಫಸ್ಟ್ ಹಾಫ್ನಲ್ಲಿ ಡಿಸ್ಕಷನ್, ಮೀಟಿಂಗ್ ಸೀನ್ಸ್ಗಳೇ ಇರುತ್ತೆ. ಇದರಿಂದ ಸಿನಿಮಾದ ಮೇನ್ ಹೈಲೈಟ್ ಆದ ಏಲಿಯನ್ಸ್ಗಳು ಎಲ್ಲೂ ಕೂಡ ಕಾಣೋದಿಲ್ಲ. ಆ್ಯಂಡ್ ಇದರಲ್ಲಿ ನನಗೆ ಇಂಪ್ರೆಸ್ ಮಾಡಿದ್ದು ವಿಜುವಲ್ಸ್. ಅಫ್ಕೋರ್ಸ್ ಹಾಲಿವುಡ್ ಮೂವೀಸ್ಗಳಲ್ಲಿ ಇದು ಕಾಮನ್ ಆಗಿರಬಹುದು, ಆದರೆ ಇದರಲ್ಲಿ ಅವರು ಪ್ರೆಸೆಂಟ್ ಮಾಡಿದ ರೀತಿ ಯೂನಿಕ್ ಆಗಿತ್ತು. ಇನ್ನು ಸಿನಿಮಾದಲ್ಲಿ BGM ಸ್ಕೋರ್ಸ್ ಕೂಡ ತುಂಬ ಎಫೆಕ್ಟಿವ್ ಆಗಿತ್ತು ಆ್ಯಂಡ್ ಅವರು ಯೂಸ್ ಮಾಡ್ಕೊಂಡಿರೋ ಸೌಂಡ್ಸ್ ಕೂಡ ರಿಯಲಿಸ್ಟಿಕ್ ಆಗಿ ಫೀಲ್ ಕೊಡ್ತಿತ್ತು. ಇನ್ನು ಸಿನಿಮಾದ ಫುಲ್ ಕತೆ ಸ್ಪೇಸ್ನಲ್ಲಿ ನಡೆಯೋದ್ರಿಂದ ಇದು ತುಂಬ ಜನಕ್ಕೆ ಕನೆಕ್ಟ್ ಆಗೋದಿಲ್ಲ. ಹಾಗೆ ಸಿನಿಮಾದಲ್ಲಿ ಏಲಿಯನ್ಸ್ಗಳನ್ನು ಪ್ರಾಪರ್ ಆಗಿ ಹಾಗೆ ಎಫೆಕ್ಟಿವ್ ಆಗಿ ತೋರಿಸುವಲ್ಲಿ ಫೇಲ್ ಆಗಿದ್ದಾರೆ ಎನ್ಬಹುದು. ಇನ್ನು ಸಿನಿಮಾದಲ್ಲಿ ಹೈ ಗೂಸ್ ಬಂಪ್ಸ್ ಕೊಡೋ ಸೀನ್ಸ್ ಹಾಗೆ ಹೈ ಆ್ಯಕ್ಷನ್ ಸೀನ್ಸ್ಗಳು ಅಂತ ಯಾವೂ ಇರಲಿಲ್ಲ. ಇನ್ನು ಸಿನಿಮಾದಲ್ಲಿ ಭಯ ಹುಡ್ಸೋ ಸೀನ್ಸ್ಗಳು 1-2-3 ಇದ್ದರೂ ಕೂಡ ಅವು ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಇನ್ನು ಸಿನಿಮಾ ಕೂಡ ಪ್ರೀವಿಯಸ್ ಏಲಿಯನ್ ಮೂವೀಸ್ಗಳ ರೇಂಜಿಗೆ ಇಲ್ಲ. ಇದೊಂದು ಎಬೋವ್ ಆವ್ರೇಜ್ ಮೂವಿ ಅನ್ಬಹುದು ಅಷ್ಟೇ. ಇನ್ನು ಓವರಲ್ ಆಗಿ ಸಿನಿಮಾ ಹೇಗಿದೆ ಅಂದರೆ, ಇದು ಬೇಸಿಕಲಿ ಸೈಫೈ, ಸೈನ್ಸ್ ಫಿಕ್ಷನ್ ಮೂವೀಸ್ ಹಾಗೆ ಸ್ಪೇಸ್ ರಿಲೇಟೆಡ್ ಮೂವೀಸ್ಗಳನ್ನು ಇಷ್ಟಪಡೋರಿಗಂತೂ ಮಸ್ಟ್ ಟ್ರೈ ಅಂತೀನಿ. ಆ್ಯಂಡ್ ಈ ಮೂವಿಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5/2 ಸ್ಟಾರ್ಸ್. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೈ ಫ್ರೆಂಡ್ಸ್, ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ.